ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನಲ್ಲಿ ಚಿರತೆಗಳ ಭೀತಿ ಶುರುವಾಗಿದೆ. ಚಿರತೆ ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಎಚ್ಚರಿಕೆಯಿಂದ ಇರುವಂತೆ ಡಂಗುರ ಹೊಡೆಸಲಾಗಿದೆ. ರಾಮಗೇರಿ, ಬಸಾಪುರ, ದೇವಿಹಾಳ ಗ್ರಾಮದಲ್ಲಿ ಈ ಆತಂಕ ಶುರುವಾಗಿದೆ. ಕಳೆದ 2 ದಿನಗಳಿಂದ ಆಗಾಗ ಚಿರತೆ ಪ್ರತ್ಯಕ್ಷ ಆಗ್ತಾ ಇದೆ ಈ ಗ್ರಾಮಗಳಲ್ಲಿ. ಹಾಗಾಗಿ ಎಚ್ಚರಿಕೆಯಿಂದ ಇರುವಂತೆ ಗ್ರಾಮ ಪಂಚಾಯತ್ ಡಂಗುರ ಸಾರಿಸಿದೆ. ಮನೆ ಹಾಗೂ ಜಮೀನಿಗೆ ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಇರುವಂತೆ ಡಂಗುರ ಸಾರಿಸಲಾಗಿದೆ. ಯಾಕಂತಂದ್ರೆ ಚಿರತೆಗಳ ಹೆಜ್ಜೆ ಗುರುತು ಸಾಕಷ್ಟು ಪತ್ತೆ ಆಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಗಳ ಹೆಜ್ಜೆ ಗುರುತನ್ನ ಪತ್ತೆ ಮಾಡಿದ್ದಾರೆ. ರಾತ್ರಿ ಹಗಲು ಚಿರತೆಗಾಗಿ ಈಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಿಕ್ಕಾಪಟ್ಟೆ ಈ ಚಿರತೆ ಹಾವಳಿಯಿಂದಾಗಿ ಸಿಕ್ಕಾಪಟ್ಟೆ ಭೀತಿ ಜನರಲ್ಲಿ ಮನೆ ಮಾಡಿದೆ ಆ ಭಾಗದಲ್ಲಿ. ಬಸಾಪುರ ರಾಮಗೇರಿ ಭೂಮಿಯಲ್ಲಿ ಚಿರ್ಚ ಬಂದೈತೇನ್ರಿ. ಕೂಲಿಕಾರರು ರೈತರು ಬಹಳ ಎತ್ತರ ಇರ್ಬೇಕ್ರಿ. ಹೊಲಕ್ ಹೋಗಂತ ರೈತರ ದೌಡ ಸಂಘಾಟ್ಲೆ ಮನಿ ಸೇರ್ಬೇಕಂದ್ರಿ. ಬಸಾಪುರ ರಾಮಗೇರಿ ಭೂಮಿಯಲ್ಲಿ ಚಿರ್ಚ ಬಂದೈತೇನ್ರಿ. ಕೂಲಿಕಾರರು ರೈತರು ಬಹಳ ಎತ್ತರ ಇರ್ಬೇಕ್ರಿ. ಹೊಲಕ್ ಹೋಗಂತ ರೈತರ ದೌಡ ಸಂಘಾಟ್ಲೆ ಮನಿ ಸೇರ್ಬೇಕಂದ್ರಿ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನಲ್ಲಿ ಚಿರತೆಗಳ ಭೀತಿ ಶುರುವಾಗಿದೆ. ಚಿರತೆ ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಎಚ್ಚರಿಕೆಯಿಂದ ಇರುವಂತೆ ಡಂಗುರ ಹೊಡೆಸಲಾಗಿದೆ. ರಾಮಗೇರಿ, ಬಸಾಪುರ, ದೇವಿಹಾಳ ಗ್ರಾಮದಲ್ಲಿ ಈ ಆತಂಕ ಶುರುವಾಗಿದೆ. ಕಳೆದ 2 ದಿನಗಳಿಂದ ಆಗಾಗ ಚಿರತೆ ಪ್ರತ್ಯಕ್ಷ ಆಗ್ತಾ ಇದೆ ಈ ಗ್ರಾಮಗಳಲ್ಲಿ. ಹಾಗಾಗಿ ಎಚ್ಚರಿಕೆಯಿಂದ ಇರುವಂತೆ ಗ್ರಾಮ ಪಂಚಾಯತ್ ಡಂಗುರ ಸಾರಿಸಿದೆ. ಮನೆ ಹಾಗೂ ಜಮೀನಿಗೆ ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಇರುವಂತೆ ಡಂಗುರ ಸಾರಿಸಲಾಗಿದೆ. ಯಾಕಂತಂದ್ರೆ ಚಿರತೆಗಳ ಹೆಜ್ಜೆ ಗುರುತು ಸಾಕಷ್ಟು ಪತ್ತೆ ಆಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಗಳ ಹೆಜ್ಜೆ ಗುರುತನ್ನ ಪತ್ತೆ ಮಾಡಿದ್ದಾರೆ. ರಾತ್ರಿ ಹಗಲು ಚಿರತೆಗಾಗಿ ಈಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಿಕ್ಕಾಪಟ್ಟೆ ಈ ಚಿರತೆ ಹಾವಳಿಯಿಂದಾಗಿ ಸಿಕ್ಕಾಪಟ್ಟೆ ಭೀತಿ ಜನರಲ್ಲಿ ಮನೆ ಮಾಡಿದೆ ಆ ಭಾಗದಲ್ಲಿ. ಬಸಾಪುರ ರಾಮಗೇರಿ ಭೂಮಿಯಲ್ಲಿ ಚಿರ್ಚ ಬಂದೈತೇನ್ರಿ. ಕೂಲಿಕಾರರು ರೈತರು ಬಹಳ ಎತ್ತರ ಇರ್ಬೇಕ್ರಿ. ಹೊಲಕ್ ಹೋಗಂತ ರೈತರ ದೌಡ ಸಂಘಾಟ್ಲೆ ಮನಿ ಸೇರ್ಬೇಕಂದ್ರಿ. ಬಸಾಪುರ ರಾಮಗೇರಿ ಭೂಮಿಯಲ್ಲಿ ಚಿರ್ಚ ಬಂದೈತೇನ್ರಿ. ಕೂಲಿಕಾರರು ರೈತರು ಬಹಳ ಎತ್ತರ ಇರ್ಬೇಕ್ರಿ. ಹೊಲಕ್ ಹೋಗಂತ ರೈತರ ದೌಡ ಸಂಘಾಟ್ಲೆ ಮನಿ ಸೇರ್ಬೇಕಂದ್ರಿ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಡುವ ಜಟಾಪಟಿ ಈಗ ಕುತೂಹಲಕಾರಿ ಘಟ್ಟವನ್ನ ತಲುಪಿದೆ. ಸಿಎಂ ಹೆಸರಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಸಂಸದ ಯದುವೀರ್ ಒಡೆಯರ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಸ್ತೆ ರಾಜಕೀಯದಲ್ಲಿ ಹಸ್ತಕ್ಷೇಪ, ಸಿದ್ದು ಹೆಸರಿಡಲು ತೀವ್ರ ವಿರೋಧ. ಮೈಸೂರು ನಗರದಲ್ಲಿನ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಲು ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಕೆಆರ್ಎಸ್ ರಸ್ತೆಯ ನಿವಾಸಿಗಳಿಬ್ಬರು ಸಿದ್ದರಾಮಯ್ಯ ಮಾರ್ಗ ವಿವಾದಕ್ಕೆ ಹೊಸ ತಿರುವು ಕೊಟ್ಟಿದ್ದಾರೆ. 45 ವರ್ಷಗಳಿಂದಲೂ ಕೂಡ ಈ ರಸ್ತೆಗೆ ಏನಂತಾನೆ ಕರೀತಾ ಇದ್ರು ಅಂತ. ಆಲ್ವೇಸ್ ಪ್ರಿನ್ಸಸ್ ರೋಡ್. ಓಕೆ, ಯಾವತ್ತು ಪ್ರಿನ್ಸಸ್ ರೋಡ್ ಅಂತಾನೆ ಇತ್ತು. ಮತ್ತು ನಮ್ಮ ಒಫಿಷಿಯಲ್ ಡಾಕ್ಯುಮೆಂಟ್ಸಲ್ಲೆಲ್ಲ ಅಡ್ರೆಸ್ ಹಾಕ್ತೀವಿ, ಎಲ್ಲ ಪ್ರಿನ್ಸಸ್ ರೋಡ್ ಅಂತ ಹಾಕಿದ್ದೀವಿ. ಪಾಸ್ಪೋರ್ಟ್ ಇರಲಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಎಲ್ಲದರಲ್ಲೂ ಪ್ರಿನ್ಸಸ್ ರೋಡ್ ಅಂತಾನೇ ಇದೆ. ಪಾಸ್ಪೋರ್ಟ್ ಒಂದು ತೊಗೊಂಡಾಗ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ಪೊಲೀಸ್ ವೆರಿಫಿಕೇಷನಲ್ಲಿ ಏನಾಗುತ್ತೆ, ಪೊಲೀಸ್ ಅವರು ನೀವು ಕೊಟ್ಟಿರುವ ಅಡ್ರೆಸ್ಗೆ ಬರ್ತಾರೆ. ನಾವು ಅದರಲ್ಲಿ ಕೊಟ್ಟಿರುವ ಅಡ್ರೆಸ್ 2627/1 ಪ್ರಿನ್ಸಸ್ ರೋಡ್. ಪೊಲೀಸ್ಗೆ ಇಲ್ಲಿ ಅವ್ರಿಗೆ ಗೊತ್ತು ಇಲ್ಲಿ ಬರಬೇಕು ಅಂತ, ಹೆಸರು ಗೊತ್ತಿಲ್ಲದೆ ಇದ್ರೆ. ನಮ್ಮ ಅತ್ತೆಯವರು ಮತ್ತು ನಮ್ಮ ಮಾವ ಅವರು ಇಲ್ಲಿ 88, 89 ಇದ್ದಾರೆ. ಅವಾಗ್ಲಿಂದನೂ ನಮಗೆ ಗೊತ್ತಿರೋ ಮಟ್ಟದಲ್ಲಿ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ. ಅಷ್ಟು ನಾನು ಹೇಳಬಲ್ಲೆ. ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆನೂ ಇತ್ತು ಏನೋ ನಮ್ಮ, ಯಾಕೆಂದರೆ ಇವ್ರ ಮನೆಗೆ ವಾಸಕ್ಕೆ ಬಂದು 1988, 89 ಬಂದಿದ್ದು. ಅವಾಗ್ಲಿಂದಂತೂ ಇದೆ. ಮೈಸೂರಿನ ಇತಿಹಾಸದಲ್ಲಿ ಪ್ರಿನ್ಸೆಸ್ ರಸ್ತೆನೇ ಇಲ್ಲ ಅಂತಿದ್ರಲ್ಲಪ್ಪ ನೀವು. ನೋಡಿ, ಇಲ್ಲಿ ನನ್ನ ಹತ್ರ 3 ಸಾಕ್ಷಿ ಇದೆ. ದಿವಾನ್ ಮಿರ್ಜಾ ಇಸ್ಮಾಯಿಲ್ ದುರ್ಗ್ ಸಂಬಂಧಿ ಒಬ್ರು ಇದೇ ಪ್ರಿನ್ಸೆಸ್ ರಸ್ತೆಯಲ್ಲಿ ಇದ್ರು. ಅವ್ರಿಗೆ ಬರೆದಂತ ಪೋಸ್ಟ್ ಕಾರ್ಡ್ 1940 ನೋಡ್ರಿ. RN ಮಿರ್ಜಾ, ಪ್ರಿನ್ಸೆಸ್ ರೋಡ್, ಒಂಟಿಕೊಪ್ಪಲ್ಲು, ಮೈಸೂರು ಪೋಸ್ಟ್ ಸಮೇತ. ನೋಡಿದ್ರ? ಇನ್ನೂ ಒಂದಿದೆ, ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸರ್ವೆ ಮೈಸೂರು ಟೂರ್ ಮ್ಯಾಪ್, ಮೈಸೂರು ಟೂರ್ ಗೈಡ್ ಅಂತ ಒಂದು ಮಾಡಿ, ಅದರಲ್ಲಿ ಆ ಮ್ಯಾಪ್ ಅಲ್ಲಿ ಮೈಸೂರು ಟೂರ್ ಗೈಡ್ ಅಂತ ಮಾಡಿ ಇಡೀ ಮೈಸೂರು ಮ್ಯಾಪ್ ನೋಡಿ ಇಲ್ಲಿ
ಅದರಲ್ಲೂ ಪ್ರಿನ್ಸೆಸ್ ರಸ್ತೆಯನ್ನ ಹೆಸರಿಸಿದೆ. ಇವರು ಕೂಡ ದಾಖಲೆಗಳೊಂದಿಗೆ ಇದು ಪ್ರಿನ್ಸೆಸ್ ರೋಡ್ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಗೆ ಹಲವರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲಾತಿ ಇದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಆಯುಕ್ತರಿಗೆ ನಾವು ಕೊಟ್ಟಿದ್ದೀವಿ, ಅವ್ರು ಮತ್ತೆ ಅವರು 30 ದಿನ ಟೈಮ್ ಕೊಟ್ಟಿರಲ್ಲಪ್ಪ ಆಕ್ಷೇಪಣೆಗಳಿಗೆ. ಅದು ಮುಗಿದ ಮೇಲೆ ಆ ಜಿಲ್ಲಾಧಿಕಾರಿ ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕು. ಅವ್ರೇನಾದ್ರು ಮಾಡಿಕೊಳ್ಳಿ. ನಾವು ಪೂರ್ವ ಎಚ್ಚರಿಕೆಯಿಂದ ವಹಿಸಿ ಇನ್ನು 3-4 ದಿವಸದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ನಂತರ ನ್ಯಾಯಾಲಯಕ್ಕೆ ಹೋಗೋದಕ್ಕೂ ನಾನು ತಯಾರಿದ್ದೀನಿ. ಐತಿಹಾಸಿಕವಾಗಿರುವಂಥ ಹೆಸರನ್ನು ಅಳಿಸಿಡಬೇಕು ಅನ್ನೋದಿದೆಯಲ್ಲ, ಅದೆಷ್ಟು ಮಟ್ಟಿಗೆ ಸೂಕ್ತ? ನಾಳೆ ಎಲ್ಲರೂ ಅದನ್ನೇ ಪರಿಪಾಠವಾಗಿ ಮಾಡಿದ್ರೆ, ಅದೇ ಪರಿಪಾಠ ಮಾಡಿದ ಆದರೆ ಏನಾಗ್ಬೋದು? ಹೊಸ ರಸ್ತೆಗೆ ಇಡಲಿ ಹೆಸರನ್ನ, ಸಿದ್ದರಾಮಯ್ಯನವ್ರ ಹೆಸರನ್ನ. ಒಂದು ಹೊಸ ರಸ್ತೆ ಮಾಡಿಯೇ ಬೇಕಾದ್ರೆ ಇಡಲಿ, ಅಥವಾ ಒಂದು ಹೊಸ ರಸ್ತೆಗೆ ಇಡಲಿ ಹೆಸರನ್ನ. ಸಿಎಂ ಸಿದ್ದು ಹೆಸರಿಡಲು ಒಡೆಯರ್ ವಿರೋಧ. ನಾವಾಗಲೇ ಹೇಳಿದ್ದೀವಿ ನಮ್ಮ ನಿಲುವು ಹೇಗಿದೆ, ಇದೆಲ್ಲನೂ ಕೂಡ ಉಲ್ಲೇಖ ಮಾಡಿದ ನಂತರವೂ ಕೂಡ ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ಅಂದರೆ ನಾವು ಸಹ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ. ಇದಾಗಲೇ ನಮ್ಮ ಏನು ವಾಣಿವಿಲಾಸ್ ರಸ್ತೆ ಇದೆ ಅದನ್ನು ಕೂಡ ನಾಮಕರಣ ಮಾಡಲಿಕ್ಕೆ ಮುಂದುವರಿತಾ ಹೋಗಿದ್ರು. ಆ ಸಮಯದಲ್ಲೂ ಕೂಡ ನ್ಯಾಯಾಲಯದಿಂದ ಭಾಳ ಒಳ್ಳೆಯ ಒಂದು ತೀರ್ಮಾನ ಬಂದಿತ್ತು. ಏನು ಐತಿಹಾಸಿಕ ಹೆಸರುಗಳಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರೋಕ್ಕಿಲ್ಲ ಅಂತ. ಈ ಮಧ್ಯೆ ಕೆಲ ಸಂಘಟನೆಗಳ ಕಾರ್ಯಕರ್ತರು ಈ ರಸ್ತೆಯ ಹಲವು ಭಾಗಗಳಲ್ಲಿ ಪ್ರಿನ್ಸೆಸ್ ರಸ್ತೆ ಎಂಬ ಸ್ಟಿಕ್ಕರ್ ಅಂಟಿಸಿ ಪೂಜೆ ಸಲ್ಲಿಸಿದ್ದಾರೆ. ಆದರೆ ಈ ಸ್ಟಿಕ್ಕರ್ಗಳನ್ನ ರಾತ್ರೋರಾತ್ರಿ ಯಾರೋ ಕಿತ್ತು ಹಾಕಿದ್ರಂತೆ. ವಿನೋದ್, ಬಡವರ ಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.